ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ತನ್ನಿಮಿತ್ತ ವಡಕರಾಯ ದೇಗುಲದಿಂದ ನಡೆದ ಶೋಭಾಯಾತ್ರೆ. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರ ವಿಜಯನಗರ ಜಿಲ್ಲಾ ಕೇಂದ್ರವಾದಾಗಿನಿಂದ ನಗರ ಬೆಳೆದಂತೆ ಜನಸಂಖ್ಯೆಯಲ್ಲೂ ಹೆಚ್ಚಾಗ್ತಿದೆ. ಹಾಗಾಗಿ ಪ್ರಯಾಣಿಕರ ಹಿತದೃಷ್ಟಿಯಿಂದಾಗಿ ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ವಾರ್ಡ್ಗಳಿಂದ ನಗರ ಸಾರಿಗೆ ಬಸ್ಗಳನ್ನು ಬಿಡಬೇಕೆಂದು ಸಂಘಟಕರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 23ರಂದು ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆಗೈದ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ರ್ಯಾಲಿ ನಡೆಸಿದರು. ಹೀಗೆ ರ್ಯಾಲಿಯು ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಬಳಿಕ ಪ್ರಯಾಣಿಕರ ಹಿತದೃಷ್ಟಿಯಿಂದಾಗಿ ನಗರ ಸಾರಿಗೆ ಬಸ್ಗಳನ್ನು ಕಲ್ಪಿಸಬೇಕೆಂದು ಮನವಿ ಸಲ್ಲಿಸಿದ್ದಾರೆ. ಈ ಭಾಗದ ಡಿಸಿ ಆಗಿದ್ದೀರಾ ನಮ್ಮ ಗಮನಕ್ಕೆ ಕೊರೋನಾ ಬರೋದಕ್ಕೆ ಮುಂಚೆ ಸಿಟಿ ಬಸ್ಸು ಅಂದರೆ 35 ಬಸ್ಸನ್ನು ಮೀಟಿಂಗಲ್ಲಿ ಕೇಳಿದ್ದೀನಿ. ಆದರೆ ಇದಕ್ಕಿಂತ ಕೊರೋನಾ ಬಂತು, ಅನಿವಾರ್ಯ ಬಂದ್ ಮಾಡಲೇಬೇಕಾಯ್ತು, ಮಾಡಿದರೆ ಮತ್ತೆ ಪುನರಾರಂಭ ಯಾಕೆ ಮಾಡಿಲ್ಲ ಅಂತ ನಮ್ಮ ಕ್ವಶನ್. ಯಾಕಂದರೆ ದಿನಕ್ಕೆ ದಿನ ಬೆಳೀತಾ ಇದೆ ಊರು, ಜನಗಳು ಆದಷ್ಟು ಬಡತನದಿಂದ ಇದ್ದಾರೆ, ಜಿಲ್ಲೆ ಆಗಿದೆ ಹೆಚ್ಚೊತ್ತಾಗಿ. ಮತ್ತು ಇದುವರೆಗೆ ಆಯ್ತು ಯಾಕೆ ಬಸ್ ಬಿಟ್ಟಿಲ್ಲ ಅಂತ ನಮ್ಮ ಉದಾಹರಣೆ ನಾವು ಕ್ವಶನ್ ಮಾಡ್ತಿದ್ದೀವಿ. ಯಾಕೆ ಬಿಡ್ತಿಲ್ಲ ಹೇಳ್ರಿ. ಮನೆ ಸೇರ್ಬೇಕಂದ್ರೆ 100 ರೂಪಾಯಿ ಕೊಟ್ಬೇಕಂದ್ರೆ ಯಾವ ರೀತಿ ನ್ಯಾಯ ಸಿಗುತ್ತೆ? ರೈಲ್ವೆಗೆ ಮತ್ತು ಬಸ್ಸಿಗೆ ಅಂತರ ಬರ್ತಾರೆ ಬಡವರು ಬರೋದು, ಆ ಕಾರ್ನಲ್ಲಿ ಹೋಗೋಕ್ಕಾಗಲ್ಲ. ಅಂತರಿಗೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ನಮಗೆ 20 ಬಸ್ ಅಡ್ಡಾಡ್ತಿದ್ವಿ. ಈಗ ಡಿಸ್ಟ್ರಿಕ್ಟ್ ಆಗೈತೆ, ಈಗ ಪಾಪ್ಯುಲೇಷನ್ ಎಷ್ಟು ಜಾಸ್ತಿ ಆಗೈತೆ. ನೀವು ಹಳೆ ಪದ್ಧತಿ ಇಟ್ಕೊಂಡು ನೀವು ಇಂಡೆಂಟ್ ಹಾಕಿ ತರಿಸ್ಲೇಬೇಕು. ನೀವು ಹಳೆ ಬಸ್ ನೀವು ಅದಕ್ಕೆ ಟೈಮಿಂಗ್ಸ್ ಸರಿಯಾಗಿ ಮೇಂಟೈನ್ ಮಾಡಿ. ಟೈಮಿಂಗ್ಸ್ ಇಲ್ಲ ಅಂದ್ರೆ ಈಗ ಜನರು ಆಟೋದಾಗ ಬರೋದು, ಇದಕ್ಕೆ ಬರೋದು, ಟೈಮಿಂಗ್ಸ್ 5 ನಿಮಿಷಕ್ಕೊಂದು ಬಸ್, 10 ನಿಮಿಷಕ್ಕೊಂದು ಬಸ್ ಬಿಟ್ಟರೆ ಈಗಿನ ಕಂಟಿನ್ಯೂ ಜನ ಕಾಯ್ತಾರೆ ಒಂದು 5-10 ನಿಮಿಷ. ಇನ್ನು ಮನವಿ ಸ್ವೀಕರಿಸಿದ ಅಧಿಕಾರಿಗಳು ಮಾತನಾಡಿ, ನಗರ ಸಾರಿಗೆ ಬಸ್ಗಳ ಕುರಿತಾಗಿ ಈಗಾಗಲೇ ಶಾಸಕರೊಡನೆ ಚರ್ಚಿಸಿ ನಮ್ಮ ಇಲಾಖೆಯ ಕೇಂದ್ರ ಕಚೇರಿಗೆ ಪತ್ರ ಬರೆದು ನಗರ ಸಾರಿಗೆ ಬಸ್ಗಳನ್ನು ನೀಡುವಂತೆ ಕೋರಲಾಗಿದೆ ಎಂದಿದ್ದಾರೆ.
ಟೋಟಲ್ 13 ಸಿಟಿ ವಾಹನಗಳು ಕಾರ್ಯಾಚರಣೆ ಇದೆ. 13 ಇದಾವೆ. 13 ಇದೆ. ಆದರೆ ಈಗ ಕಳೆದ ಒಂದು 3 ತಿಂಗಳಿಂದ ನಾವು ಫೋನ್ ಇನ್ ಕಾರ್ಯಕ್ರಮ ಮಾಡಿದ್ವಿ. ಫೋನ್ ಇನ್ ಕಾರ್ಯಕ್ರಮ ಮಾಡಿದಾಗ ರೇಡಿಯೋ ಸ್ಟೇಷನ್ನಿಂದ ರೈಲ್ವೆ ಸ್ಟೇಷನ್ವರೆಗೆ ಟ್ರಿಪ್ಗಳು ಕೊಡ್ರಿ ಅಂತ ಹೇಳಿದ್ರು. ಈಗ 6 ಟ್ರಿಪ್ ಚಾಲ್ತಿಯಲ್ಲಿದೆ. ಆದರೆ ಜನ ಅತಿ ವಿರಳ ಇದೆ, ಕಡಿಮೆ ಇದೆ. ಒಂದು. ಎರಡನೇದು, ಈಗಾಗಲೇ ನಾವು ಬೇರೆ ಕಡೆ ಎಲ್ಲವೂ ಸರ್ವೆ ಮಾಡಿ ಸಿಟಿ ಟ್ರಿಪ್ಗಳನ್ನ ಆ್ಯಡ್ ಮಾಡಿವಿ. ಕಳೆದ 6 ತಿಂಗಳಿಂದ 9 ಶಟ್ಲ್ಗಳನ್ನ ಆ್ಯಡ್ ಮಾಡಿವಿ. ಎಷ್ಟು ಬಸ್ ಬಿಟ್ಟಿದೆ? 12 ಬಸ್ ಇದೆ. ಅಂದರೆ ಮೊದಲು ಎಷ್ಟು ಬಿಟ್ಟಿದೆ ಸರ್? ಯಾವಾಗ ಕೊರೋನಾ ಬರಲಾರ ಮುಂಚಕ್ಕೆ ಬೇರೆ ಬೇರೆ ಕಡೆಯಿಂದ ಒಳಗಡೆ ಇಲ್ಲ, ಇರೋದೇ 30 ಸಿಟಿ ಬಸ್ ಇದಾವೆ ನಮ್ಮ ಹತ್ರ. ಸಿಟಿ ಬಸ್ ಇದೆ. ಕರೋನಾ ಬರೋ ಕಾಲಕ್ಕೆ 26 ಶಟ್ಲ್ಗಳು ಸಿಟಿಯಲ್ಲಿ ಓಡ್ತಿದ್ವಿ. ಸಿಟಿಯಲ್ಲಿ ಅಂತಂದರೆ ನಿಮ್ಮ ಯಾವುದು ಇದೆ, ಈಗಲೂ ಒಂದಿದೆ. ಟ್ರಿಪ್ ಇಲ್ಲ ನಂಗೆ ಅದಕ್ಕೆ ಮೊನ್ನೆ MLA ಸಾಹೇಬ್ರನ್ನು ಕರೆಸಿದ್ರು. ಸಿಟಿ ಬಸ್ಗಳು ನಮ್ಗೆ ಹೇಳ್ಯಾರ. ನಾವು ಸಿಟಿ ಬಸ್ ಬೇಕಂತ ಈಗಾಗಲೇ ಕೇಂದ್ರ ಕಚೇರಿಗೆ ಪತ್ರ ವ್ಯವಹಾರ ಮಾಡಿ ಇರ್ತಕ್ಕಂಥ ಸೋರ್ಸಸ್ನಲ್ಲಿ ನಿಮ್ಗೆ ಎಲ್ಲೆಲ್ಲಿ ಬೇಕಾದ ಸಿಟಿ ಗಾಡಿಗಳು ನಾನು ಅಲ್ಲೆಲ್ಲಿ ಟ್ರಿಪ್ ಕೊಡ್ತೀನಿ ಸರ್. ಇಡೀ 35 ವಾರ್ಡ್ಗಳು ಅವಶ್ಯಕತೆ ಇದೆ. ನಾನು ಇರ್ತಕ್ಕಂಥ ಸೋರ್ಸಸ್ನಾಗ ನಿಮಗೆಲ್ಲ ಟ್ರಿಪ್ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ತೀನಿ. ಹೌದಾ? ನಿಮ್ಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಮ್ಮ DT ಅವ್ರು ಕುಂತ್ಕೊಂಡು ಕೇಸ್ ನೀವು ಅದರಲ್ಲಿ ಬರ್ಕೊಟ್ರೆ ಆ ಥರ ಟ್ರಿಪ್ಗಳನ್ನ ಅಡ್ಜಸ್ಟ್ ಮಾಡಿ ಅದು ನಾವು ಮಾಡೋದು. ಸರ್ ಜಾಸ್ತಿ ಜನಸಂದಣಿ. ಬಳಿಕ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ SM ಕಾಶಿನಾಥಯ್ಯನವರು ಮಾತನಾಡಿ, ನಮ್ಮ ಬೇಡಿಕೆಗೆ KSRTC DC-ರವರು ಸ್ಪಂದಿಸಿದ್ದಾರೆ. ನಗರ ಸಾರಿಗೆ ಬಸ್ಗಳನ್ನು ಅಳವಡಿಸಿದ್ದಲ್ಲಿ ಬಡ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದರು. ಪತ್ರವನ್ನು ಸಲ್ಲಿಸಿದ್ದೀವಿ. ಇದು ಒಂದು ಹೋರಾಟಕ್ಕಿಂತಲೂ ಮನವಿ ಪತ್ರ ಅಂತಲೇ ನಾವು ಹೇಳ್ತಾ ಇದ್ದೀವಿ. ಏನಪ್ಪ ಅಂದರೆ ಇವತ್ತು ನಮ್ಮ ನಗರ ಬೆಳವಣಿಗೆ ಆಗ್ತಿದೆ, ಅತಿ ಫಾಸ್ಟಾಗಿ ಬೆಳವಣಿಗೆ ಆಗ್ತಿದೆ. ಯಾಕಂದಪ್ಪ ಅಂದರೆ ಮೊದಲು ತಾಲೂಕಿದ್ದಾಗೇ ನಮಗೆ ನಗರ ಸಾರಿಗೆಗಳನ್ನು ಬಿಟ್ಟಿದ್ದರು. ಒಂದು 30-35 ಬಸ್ಗಳು ಬಿಟ್ಟಿದ್ದರು. ಈಗ ಜಿಲ್ಲೆ ಆಗಿದೆ. ಜಿಲ್ಲೆ ಆದ ತಕ್ಷಣ ಕೊರೋನಾ ಬಂದು ಕಾರಣವಾಗಿ ನಿಲ್ಲಿಸಿದ್ರು. ಈಗ ಅದು ಮತ್ತೆ ಪುನರಾರಂಭ ಆಗಬೇಕಂದಪ್ಪ ಅಂದರೆ 35 ವಾರ್ಡ್ಗಳಿಗೆ ಕೂಡ ನಗರ ಸಾರಿಗೆಯನ್ನು ಬಿಡಬೇಕಂತಂದೇಳಿ ನಾವು KSRTC DC ಅವ್ರನ್ನ ನಾವು ಕೇಳ್ಕೊಂಡಿದ್ವಿ. ಅವರು ಇವತ್ತು ಒಪ್ಪಿಕೊಂಡು ನಿಮಗೆ ಎಲ್ಲೆಲ್ಲಿ ಯಾವ ರೂಟ್ಗಳು ಬೇಕು, ಯಾವ ಬಸ್ಗಳು ಎಲ್ಲಿ ಬಿಡಬೇಕಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಸೇರಿಕೆ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲರೂ ಸೇರಿ ಅವುಗಳನ್ನು ನಾವು ರೂಟ್ಗಳನ್ನು ತಿಳಿಸಿ ಆ ಬಸ್ಗಳನ್ನು ಬಿಡೋಕ್ಕೆ ನಾವು ವ್ಯವಸ್ಥೆಗಳನ್ನು ಮಾಡಬೇಕಂತಂದೇಳಿ ಹೇಳ್ತಿದ್ದೀವಿ. ಈ ಮೂಲಕವಾಗಿ ಇದು ಯಾಕಪ್ಪ ಅಂದರೆ ನಾವು ಇವತ್ತು ನಗರ ಸಾರಿಗೆ ಬಿಡಬೇಕಂತಿದ್ದೀವಿ. 3 ವರ್ಗಗಳಿರ್ತವೆ. ಒಂದು ಶ್ರೀಮಂತರು, ಮಧ್ಯಮ ವರ್ಗದವರು, ಒಂದು ಬಡವರು ಅಂತಂದೇಳಿ. ಈಗ ಶ್ರೀಮಂತರು ಕಾರ್ನಲ್ಲಿ ಬೈಕ್ನಲ್ಲಿ ಹೋಗ್ತಿದಾರೆ, ಮಧ್ಯಮ ವರ್ಗದವರು ಆಟೋಗಳು ತಗೊಂಡು ಹೋಗ್ತಾರೆ, ಆಟೋ ತಗೊಂಡು ಮನೆಗೆ ಹೋಗ್ತಾರೆ. ಬಟ್ ಬಡವರಿಗೆ ಆಟೋ ಸಹ ಹೋಗ್ತಕ್ಕಂಥ ವ್ಯಕ್ತಿರಲ್ಲ. ಅವ್ರಿಗೋಸ್ಕರವಾಗಿ ನಾವು ಹೋರಾಟ ಮಾಡ್ತೀವಿ. ಯಾರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ. ಇವತ್ತು ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡ್ತಿದ್ದೀವಿ. ಬಡವರು ಇವತ್ತು 10 ರೂಪಾಯಿ, ಇವತ್ತು ಹುಬ್ಬಳ್ಳಿಯಿಂದ ಒಂದು 25-30 ರೂಪಾಯಿ ಕೊಟ್ಟು ಟ್ರೈನಲ್ಲಿ ಬರ್ತದೆ. ಇಲ್ಲಿಂದ 50 ರೂಪಾಯಿ ಕೊಡೋಕೆ ಅವ್ರಿಗೆ ಹೋಗ್ತಿರಲ್ಲ. ಅದೇ ಒಂದು 10 ರೂಪಾಯಿ ಕೊಟ್ಟು ಅವ್ರಿಗೆ ಮನೆ ಮುಟ್ಟಕ್ಕೋಸ್ಕರ ಅನುಕೂಲ ಆಗಲಿ ಅಂತಂದೇಳಿ ಈ ನಗರ ಸಾರಿಗೆ ಬಿಡ್ರಿ ಅಂತಂದೇಳಿ ನಾವು ಕೇಳ್ತಿದ್ದೀವಿ. ಇದು ಯಾರೋ ಒಂದು ವಿರೋಧವಾಗಿ ಅಥವಾ ಯಾರೋ ಒಂದು ಪರವಾಗಿ ನಾವೇನು ಮಾಡ್ತಾ ಇಲ್ಲ. ಜನರ ಹಿತದೃಷ್ಟಿಯಿಂದ, ಬಡವರ ಹಿತದೃಷ್ಟಿಯಿಂದ ನಾವು ನಗರ ಸಾರಿಗೆ ಬಿಡಬೇಕಂತಂದೇಳಿ ಕೇಳ್ತಿದ್ದೀವಿ. ಆಗ DC ಅವರು ನಮಗೆ ಒಂದು ಒಳ್ಳೆ, ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಒಳ್ಳೆ ಸ್ಪಂದನೆ ನೀಡಿ ಅವ್ರು ಇವತ್ತು ನೀವು ಏನು ಹೇಳ್ತಿದ್ದೀರಿ ನಾವು ಅದಕ್ಕೆಲ್ಲವೂ ನಾವು ಬಸ್ಕೊಂಡು ಬಿಟ್ಕೊಡ್ತಿದ್ದೇವೆ ಅಂತಂದೇಳಿ ಅವ್ರು ಈ ಮೂಲಕ ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮೆಲ್ಲ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯವರು ಈ ಒಂದು ಹೋರಾಟಕ್ಕೆ ಬಂದು ಎಲ್ಲರೂ ಬಂದು ಇದಕ್ಕೆ ಸಹಕಾರ ನೀಡೋಕ್ಕೋಸ್ಕರ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ, ಆಗ ನಮ್ಮ ಆರಕ್ಷಕ ಠಾಣೆಯವರು ಸಹ ಈ ಇದರಲ್ಲಿ ಬಂದು ನಮಗೆ ಪಾಲ್ಗೊಂಡು ನಮ್ಮನ್ನೆಲ್ಲ ಒಂದು ಶಿಸ್ತು ರೂಪದಲ್ಲಿ ಅವರು ನಡೆಸ್ಕೊಂಡು ಬಂದು ನಮಗೆ ಇಲ್ಲಿ ಮನವಿ ಪತ್ರ ಕೊಡೋಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಸಹ ನಾನು ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಾವು ಇದನ್ನು ಈ ಹೋರಾಟವನ್ನು ಸಮಾಪ್ತಿ ಮಾಡ್ತೇವೆ ಅಂತಂದೇಳಿ ಹೇಳ್ತೀವಿ. ಚಕೋರ ಸಾಹಿತ್ಯ ವಿಚಾರ ವೇದಿಕೆಯು ರಾಜ್ಯದ ಹಲವು ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ತನ್ನ ಘಟಕಗಳನ್ನು ತೆರೆದು ಕನ್ನಡ ಸಾಹಿತ್ಯದ ಕುರಿತು ಜನರಿಗೆ ಉಣಬಡಿಸಲಾಗುತ್ತಿದೆ. ಹೀಗೆ ವಿಜಯನಗರದಲ್ಲೂ ಜಿಲ್ಲಾ ಘಟಕವನ್ನ ಪ್ರಾರಂಭಿಸಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಚಕೋರ ಸಾಹಿತ್ಯ ವಿಚಾರ ವೇದಿಕೆಯ ಜಿಲ್ಲಾ ಘಟಕವನ್ನ ತಮಟೆ ನುಡಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರವರು ಕನ್ನಡ ಸಾಹಿತ್ಯದ ಕುರಿತು ಉಪನ್ಯಾಸ ನಡೆಸಿಕೊಡುತ್ತಾ ಮಾತನಾಡಿ, ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ಇತಿಹಾಸ ಹೊಂದಿದೆ.
ರಾಜ್ಯದಲ್ಲಿ ಕನ್ನಡ ಸಾಹಿತ್ಯದ ಸೊಬಗನ್ನ ಜನರಿಗೆ ತಲುಪಿಸುವ ಅವಶ್ಯವಿದೆ. ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಸಂಘಟನೆಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕಾದ ಅವಶ್ಯವಿದೆ ಎಂದರು. ಚಕೋರ ಗೊತ್ತಿರಬೇಕು. ಚಕೋರ ಅಂದರೆ ಬೆಳದಿಂಗಳಿಗಾಗಿ ಬಾಯಿ ಬಿಟ್ಟಿರುವ ಬೆಳದಿಂಗಳನ್ನು ಕುಡಿದು ಬದುಕುವಂತಹ ಜೊನ್ನವತಿ. ನಮ್ಮ ಕಲ್ಪನೆಯಲ್ಲಿ ಚಕೋರ ಅನ್ನೋದೊಂದು ಯುವ ಸಮೂಹದ ಪರಿಕಲ್ಪನೆ. ಒಂದು ಯುವ ಸಮೂಹ ಇದೆಯಲ್ಲ, ಅದು ಸದಾ ಹೊಸತನಕ್ಕಾಗಿ ಕಾಲು ಬಾಯಿ ತೆರೆದುಕೊಂಡಿರುತ್ತೆ. ಬೆಳದಿಂಗಳನ್ನು ಕುಡಿಯಬೇಕಾದ ಪಕ್ಷಿಗಳಿಗೆ ನಾವು ಕೋಮುವಾದ ಬಿಸಿಲನ್ನು ತಂದಿದ್ರೆ, ವಿಷವನ್ನು ತಂದಿದ್ರೆ ಆ ಪಕ್ಷಿಗಳ ಜೀವ ಏನಾಗಬಹುದು ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಈ ಅವಧಿಯಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮಲ್ಲಿ 18 ಜನ ಸದಸ್ಯರಿದ್ದಾರೆ. ಇಲ್ಲೇ ವೇದಿಕೆಯ ಮೇಲೆ ಇಬ್ಬರು ಸದಸ್ಯರು, 18 ಜನ ಸದಸ್ಯರಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಒಟ್ಟು ಒಂದು ವರ್ಷಕ್ಕೆ 12 ಕಾರ್ಯಕ್ರಮ. ಆ ಥರ ನೀವು ಮಾಡ್ತಾ ಹೋಗಿ ಸಣ್ಣದಾದ್ರೂ ಪರವಾಗಿಲ್ಲ, ಸಾಹಿತ್ಯದ ಚಟುವಟಿಕೆಗಳು ಜನರಿಗೆ ತಲುಪಬೇಕಾಗಿದೆ. ಆ ಉದ್ದೇಶಕ್ಕಾಗಿ ಇದು ಮಾಡ್ತಾ ಹೋಗಿ ಅಂತ ಚಕೋರವನ್ನ ಇವತ್ತು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಮಾಡಿದ್ವಿ. ನಮ್ಮ ಮಲ್ಲಿಕಾರ್ಜುನ್ ಮಾರ್ಕ್ ಪಡೆಯೋರು ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ ಒಂದು ಮುಗಿಸಿ ಈಗ ವಿಜಯನಗರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಾಗಿದೆ, ಬೆಂಗಳೂರು ಉತ್ತರದಲ್ಲಾಗಿದೆ, ಆಮೇಲೆ ಚಿತ್ರದುರ್ಗದಲ್ಲಾಗಿದೆ, ತುಮಕೂರಿನಲ್ಲಿ 2 ಕಾರ್ಯಕ್ರಮಗಳು ಚಕೋರದ್ದು ಆಗಿದ್ದಾರೆ. ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿರಂತರವಾಗಿ ಚಕೋರದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಶಾಲೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಅಥವಾ ಯಾವುದೋ ಮನೆಯ ಜಗಲಿ ಕಟ್ಟೆ ಆಗ್ಬೋದು. ಜಗಲಿ ಕಟ್ಟೆ 10 ಜನ ಕೂತ್ಕೊಳ್ತಾರೆ ಅಂದ್ರೆ ಅಲ್ಲೊಂದು ಒಬ್ಬ ವಿದ್ವಾಂಸನ ಕರ್ಕೊಂಡೋಗಿ ಒಂದು ಉಪನ್ಯಾಸವನ್ನ ಏರ್ಪಡಿಸಬೇಕು, ಕನ್ನಡ ಸಾಹಿತ್ಯದ ಸೂಕ್ಷ್ಮಗಳನ್ನ ಅವರಿಗೆ ತಿಳಿಸ್ಬೇಕು ಅನ್ನುವಂಥ ಉದ್ದೇಶ ಈ ಕಾರ್ಯಕ್ರಮದ ಹಿಂದೆ ಇದೆ. ಇದನ್ನ ತಾವೆಲ್ಲ ಬಂದಿದ್ದೀರಿ. ನಿಜವಾಗ್ಲೂ ನನಗೆ ಇವತ್ತು ನಮ್ಮ ನಿಷ್ಠಿ ರುದ್ರಪ್ಪನವರು ಅಧ್ಯಕ್ಷತೆ ಕನ್ನಡ ಕಾವ್ಯ ಪರಂಪರೆ ಇದೆಯಲ್ಲ, ಇದು ಎಷ್ಟು ಅದ್ಭುತವಾಗಿದೆ, ಮಾನವೀಯವಾಗಿದೆ, ಸೌಹಾರ್ದಯುತವಾದ ವಾತಾವರಣವನ್ನ ಪಸರಿಸ್ತಾ ಬಂದಿದೆ ಅಂತಂದ್ರೆ, ಬಾಬಾ ಸಾಹೇಬರ ಸಂವಿಧಾನದ ಪೀಠಿಕೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಏನಿರಬೇಕು ಅನ್ನೋಂಥದ್ದನ್ನ ಆ ಪ್ರಸ್ತಾವನೆಯಲ್ಲಿ ಅವರು ಹೇಳಿದ್ದಾರೋ, ಆ ಪ್ರಸ್ತಾವನೆಯನ್ನ ನಾವೆಲ್ಲ ಮನಸ್ಸು ಮಾಡಿ ಸ್ವೀಕಾರ ಮಾಡಿದ್ದೀವಿ. ಭಾರತದ ಪ್ರಜೆಗಳು ಪ್ರಸ್ತಾವನೆಯಲ್ಲಿರುವಂತಹ ಇಂಥ ಒಂದು ಮನಸ್ಥಿತಿಯನ್ನೇ ಕನ್ನಡ ಕಾವ್ಯ 1000 ವರ್ಷದಿಂದ ಹೇಳ್ಕೊಂಡಿದೆ. ಬರೀ ಪಂಪನಿಂದ ಮಾತ್ರ ಅಲ್ಲ, ಪಂಪನಲ್ಲಂತೂ ಸಿಕ್ಕಾಪಟ್ಟೆ ಇದೆ. ಅದಕ್ಕೂ ಹಿಂದೆ ಕವಿರಾಜ ಮಾತುಗಳೊಳಗಡೆ ಇದೆ. ನಮ್ಮ ಶಾಸನ ಕೃತಿಗಳಲ್ಲಿ ಈ ತರದ ಒಂದು ಸೌಹಾರ್ದ ಅಥವಾ ಸಮಾನತೆಯ ಆಶಯಗಳು, ಸಂವಿಧಾನದ ಆಶಯಗಳು 1000 ವರ್ಷಗಳಿಂದಲೂ ಇದರೆ ಬಸವಾದಿ ಶರಣರಲ್ಲಂತೂ ಅದು ಎಷ್ಟು ನಿಚ್ಚಳವಾಗಿ ಗೋಚರಿಸುತ್ತದೆ ಅನ್ನೋದನ್ನ ಕನ್ನಡ ಸಾಹಿತ್ಯವನ್ನು ಬಲ್ಲವರಿಗೆ ವಿಶೇಷವಾಗಿ ಹೇಳಬೇಕಾದಂತ ಅಗತ್ಯ ಇಲ್ಲ. ನಮ್ಮ ಕಾಲದ ಕವಿ ಕುವೆಂಪು ಅವರ ಹಾಡುಗಳನ್ನು ಕೇಳಿದ್ದೀರಿ. ಬರೀ ಕುವೆಂಪು ಮಾತ್ರ ಅಲ್ಲ, ಇವತ್ತು ಬರೆಯುವಂತ ಕವಿಗಳು. ನಾನು ನಿಮಗೆ ನಮ್ಮ ಇಲ್ಲಿ ಬಂದಾಗ ವಿಶಾಲ್ ಮ್ಯಾಸರ್ ಒಂದು ಕವನ ಸಂಕಲನ ಕೊಟ್ಟರು. ನಾನು ಸುಮ್ಮನೆ ಒಂದು 4-5 ಪದ್ಯ ಓದಿದೆ, ಆಮೇಲೆ ಅದ್ರ ಬಗ್ಗೆ ಸಾಧ್ಯ ಆಗದ ಒಂದು ಪದ್ಯವನ್ನ ಓದ್ತೀನಿ. ಈ ತರ ಹುಡುಗರವರೇ, ಈ ತರ ನಮ್ಮ ರಾಜ್ಯದಲ್ಲಿ ಸದ್ಯದ ಸಂದರ್ಭದಲ್ಲಿ ಅಸಂಖ್ಯಾತ ಹುಡುಗರು ಸಮೃದ್ಧವಾಗಿ ಕನ್ನಡ ಕಾವ್ಯವನ್ನು ಬರೀತಾ ಇದ್ದಾರೆ. ಯಾರು ಗುರುತಿಸಿರೋ ಗೊತ್ತಿಲ್ಲ. ನಾವೆಲ್ಲ ಸ್ವಲ್ಪ ವಯಸ್ಸಾದವ್ರು ಏನ್ ಮಾಡ್ತಾ ಇದೀವಿ, ನಾವೇ ಮಹಾಕವಿಗಳು ಅಂತ ಮಾಡ್ಬಿಡ್ತೀವಿ. ನಾವಲ್ಲ, ನಮ್ಮ ನೆಕ್ಸ್ಟ್ ಜನರೇಷನ್ ಇದೆಯಲ್ಲ, ಇದು ಇನ್ನೂ ಅದ್ಭುತವಾಗಿದೆ. ನಾವು ಅವ್ರನ್ನ ನಮ್ಮ ಕಣ್ಣಿನ ರೆಪ್ಪೆ ಒಳಗೆ ಇಟ್ಟು ಕಾಪಾಡ್ಕೋಬೇಕಾದಂತ ಜವಾಬ್ದಾರಿಯನ್ನು ನಾವು ತೋರಿಸ್ಬೇಕಾಗಿದೆ. ನಾನೇ ಕಂಡ ಹಾಗೆ ಇಡೀ ರಾಜ್ಯದೊಳಗಡೆ ಯಾವ್ಯಾವುದೋ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು. ಈಗಾಗಲೇ ನಮ್ಮ ಕಂಡಕ್ಟರು ನಾಗರಾಜ್ ಅವರಲ್ಲ, ಉಮಾಮೇಶ್ ಅವರು ಯಾವುದೋ ಒಂದು KSRTC ಬಸ್ಸಲ್ಲಿ ಕಂಡಕ್ಟರ್ ಆಗಿರುವಂಥವ್ರು. ಈ ತರದವ್ರನ್ನ ಬೇಕಾದಷ್ಟು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಎಲ್ಲೋ ಸಮುದ್ರದ ಅಲೆಗಳ ನಡುವೆ ಹೋಗಿ ಮೀನು ಹಿಡಿಯುವ ಹುಡುಗ ಒಬ್ಬ ಕವಿತೆ ಬರೆಯೋದು, ಇನ್ಯಾವ ಹೋಟೆಲ್ ಮಾಡಿ ಕವಿತೆ ಬರೆಯೋದು, ಯಾರೋ ಬಡಗಿ ನಮ್ಮ VR ಕಾರ್ಪೆಂಟರ್ ಅವನ ಪದ್ಯ, ಒಬ್ಬ ರೈತ ದೋಚಿಗೋಳ ಅಂತ ಮಂಡ್ಯದ ಹತ್ರ ಮದ್ದೂರ ಹತ್ರ ಒಂದು ಹಳ್ಳಿ ಇದೆ, ದೊಡ್ಡ ಸಿಕ್ಕರೆ ಅಂತ ಅಂಬರೀಷ್, ಅಲ್ಲಿರುವ ರೈತ
ಆಮೇಲೆ ನಾಗತಿಹಳ್ಳಿಯಲ್ಲಿ ನಾ ರೈತ ಅಂತೇಳಿ ಅವನ ಹೆಸರು ಉಚ್ಚಿಮೇಗೌಡ ಅಂತ, ಅವನ ಕಾವ್ಯನ ನಾ ರೈತ, ನಾಗತಿಹಳ್ಳಿ ರೈತ ಅಂತಂದ್ರೆ ನಾನೊಬ್ಬ ರೈತ ಅಂತಲೂ ಆಗುತ್ತೆ. ಅಂಥವ್ರು ಶಾಸ್ತ್ರೀಯವಾಗಿ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಿಲ್ಲ. ಅವರು ತಮ್ಮ ಅನುಭವವನ್ನೇ ಕಾವ್ಯವನ್ನಾಗಿ ಮಾಡುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅತ್ಯಂತ ಅಪ್ಪಟವಾದ ಕವಿತೆಗಳನ್ನ ಅವರು ಬರೀತಾ ಇದ್ದಾರೆ. ಅಂಥವ್ರು ನಾನು ಗುರುತಿಸಬೇಕಾದಂತ ಜವಾಬ್ದಾರಿ. ಶೃಂಗೇರಿ ಶಾರದಾ ಪೀಠದ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ವಿಜಯನಗರದಲ್ಲಿ 3 ದಿನಗಳ ಕಾಲ ಪ್ರವಾಸ ಕೈಗೊಂಡಿದ್ದಾರೆ. ಹೀಗೆ ದಿನಾಂಕ 22ರಂದು ಹೊಸಪೇಟೆ ಪುರಪ್ರವೇಶ ಮಾಡಲಾಗಿ ಬ್ರಾಹ್ಮಣ ಸಮುದಾಯದಿಂದ ನಗರದ ಒಡಕರಾಯ ಸ್ವಾಮಿ ದೇವಸ್ಥಾನದಿಂದ ವಾಸವಿ ಕಲ್ಯಾಣ ಮಂಟಪದವರೆಗೆ ಶೋಭಾಯಾತ್ರೆ ನಡೆಸಲಾಗಿದೆ.
ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ತನ್ನಿಮಿತ್ಯ ವಡಕರಾಯ ದೇಗುಲದಿಂದ ನಡೆದ ಶೋಭಾಯಾತ್ರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.